ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇದೇನಿದು ಮಂಜು ಇಷ್ಟು ಬೇಗ ವಿಡಿಯೋ ಹಾಕ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀರಾ? ಇಯರ್ ಎಂಡಿಂಗ್ ಅಲ್ವಾ, ಹಾಗಾಗಿ ಇವತ್ತಿನ ದಿನ ಒಂದು ವಿಡಿಯೋ ಹಾಕೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇಷ್ಟು ಬೇಗ ವಿಡಿಯೋನ ಹಾಕ್ತಾ ಇದ್ದೀನಿ. 2025 ಲಾಸ್ಟ್ ವಿಡಿಯೋ ಇದು. ಹಾಗೆ ಈ ವರ್ಷ ಹೇಗಿತ್ತು ಅಂತ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇನ್ನು ಡಿಸೆಂಬರ್ 31 ಇವತ್ತು ಲಾಸ್ಟ್ ಅಲ್ವಾ, ಇನ್ನು ನೆಕ್ಸ್ಟು ಗುರುವಾರದ ದಿನದಿಂದ 2026 ಅನ್ನೋದು ಸ್ಟಾರ್ಟ್ ಆಗುತ್ತೆ, ಹೊಸ ದಿನಗಳು ಸ್ಟಾರ್ಟ್ ಆಗುತ್ತಲ್ವಾ. ಈ ವರ್ಷ ನಮಗೆ ಯಾವ ರೀತಿಯಾಗಿತ್ತು ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ವಿಡಿಯೋ ಹಾಕ್ತಾ ಇದ್ದೀನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲೆಲ್ಲ ಯುಗಾದಿ ಹಬ್ಬದಿಂದ ನಮಗೆ ಹೊಸ ದಿನಗಳನ್ನೋದು ಸ್ಟಾರ್ಟ್ ಆಗೋದು. ಆದರೆ ಕ್ಯಾಲೆಂಡರಲ್ಲಿ 2025 ಹೋಗಿ 26 ಅನ್ನೋದು ಬರ್ತಾ ಇದೆ ಅಲ್ವಾ. ಹಾಗಾಗಿ 2025 ಅನ್ನೋದು ನಮ್ಗೆ ಯಾವ ರೀತಿಯಾಗಿತ್ತು ಅಂತಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೀಗ ವಿಡಿಯೋದಲ್ಲಿ ಏನು ನಡೀತಾ ಇದೆ ಅಂತಂದ್ಬಿಟ್ಟು ಹೇಳಿಬಿಟ್ಟು ಆಮೇಲೆ ಒಂದೊಂದಾಗಿ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಸೋಮವಾರ ದಿನ ಬೆಳಗ್ಗೆ ಪೂಜೆಯನ್ನು ಈ ರೀತಿಯಾಗಿ ಮಾಡಿದ್ದೆ. ಇನ್ನು ಹೂಗಳಿಗಂತೂ ನನಗೆ ಆನಂದನೋ ಆನಂದ. ರೋಸ್ ಹೂಗಳು ಏನಿಲ್ಲ ಅಂತಂದ್ರೂ ಒಂದು 5 kg ಅಷ್ಟಿದೆ. ಸರಿ, ಇನ್ನು ಅದೇ ಹೂವನ್ನ ಇಟ್ಬಿಟ್ಟು ಖಾಲಿ ಮಾಡೋಣ, ಇಲ್ಲ ಅಂತಂದರೆ ಇದ್ರ ಜೊತೆಗೆ ಸೇವಂತಿಗೆ ಹೂಗಳನ್ನ ತೊಗೊಂಬಂದಿದ್ದೀನಿ ಅಂತಂದರೆ ಮತ್ತೆ ರೋಸ್ ಹೂಗಳು ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಸರಿ ಆಯಿತು, ಈ ತಿಂಗಳೆಲ್ಲ ರೋಸ್ ಹೂಗಳನ್ನೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಆದಷ್ಟು ರೋಸ್ ಹೂಗಳನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ದಿನ ಒಂದು ಸ್ವಲ್ಪ ಸೇವಂತಿಗೆ ಹೂಗಳಿತ್ತು, ಅದು ಮತ್ತು ರೋಸ್ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ವೈಕುಂಠ ಏಕಾದಶಿ ಬಂದು ಮಂಗಳವಾರ ಇತ್ತಲ್ವ, ಆವತ್ತಿನ ದಿನ ಬರೀ ರೋಸ್ ಹೂಗಳನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇನ್ನು ಶುಕ್ರವಾರ ಪೂಜೆಗೆ ನಮ್ಮ ಗಿಡಗಳಲ್ಲಿ ಸೇವಂತಿಗೆ ಹೂಗಳು ಒಂದು ಸ್ವಲ್ಪ ಬಿಟ್ಟಿದೆ, ಅದು ಕಾಂಬಿನೇಷನ್ಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಹೂಗಳನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಒಂದು 108 ಸಲ ರಾಮಕೋಟಿಯನ್ನು ಬರಿತೀನಿ, ಅಂದರೆ ರಾಮರ ನಾಮವನ್ನು ಬರಿತೀನಿ. ಅದಾದಮೇಲೆ 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಂಡೆ. ಇನ್ನಿವಾಗ ಪೂಜೆ ಮಾಡಿದ ಕೆಲಸ ಎಲ್ಲ ಆಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸೋಮವಾರ ದಿನ ಕೊನೆಯದಾಗಿ ಒಂದು ಸ್ವಲ್ಪ ಸೇವಂತಿಗೆ ಹೂಗಳಿತ್ತು, ಆ ಹೂಗಳನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ. ಲಾಸ್ಟು ಶುಕ್ರವಾರ ಪೂಜೆಗಲ್ಲದೆ ಅದರ ಲಾಸ್ಟ್ ಶುಕ್ರವಾರ ಪೂಜೆಗೇನು ನಾನು ಸೇವಂತಿಗೆ ಹೂಗಳನ್ನು ತೊಗೊಂಬಂದಿದ್ದು. ಇನ್ನು ರೋಸ್ ಹೂಗಳು ಲಾಸ್ಟು ಶನಿವಾರ ಪೂಜೆ ಮಾಡಬೇಕಾದ್ರೆ ಆವತ್ತು ತೊಗೊಂಬಂದಿದ್ದೆ. ಇನ್ನು ತೊಗೊಂಬಂದಿರೋ ಹೂಗಳೆಲ್ಲ ಖಾಲಿ ಆಯಿತು. ಇವತ್ತು ನಾವು ಊರಿಂದ ತೊಗೊಂಬಂದಿದ್ವಲ್ವ ರೋಸ್ ಹೂವು, ಆ ಹೂಗಳೆಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ. ಅದಾದಮೇಲೆ ಇನ್ನು ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ವಿ. ಇವಾಗ ನಮ್ಮ ಮನೆ ಇದೆ ಅಲ್ವಾ, ಕೆಳಗಿನ ರೋಡ್ ಕಡೆ ಉಡುಪಿ ಅನುಭವ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲೋಗಿ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಅದ್ಯಾಕೋ ಗೊತ್ತಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಅದಾದಮೇಲೆ ಇನ್ನು ಈ ಕಡೆಗೆ ಉಡುಪಿ ಆನಂದ್ ಅಂತ ಇನ್ನೂ ಒಂದು ರೆಸ್ಟೋರೆಂಟ್ ಇದೆ, ಇನ್ನು ಈ ಕಡೆಗೆ ಬರ್ತಾ ಇದ್ದೀವಿ. ರೋಡಿಂದ ಆ ಕಡೆಗೆ ಒಂದ್ಸಲ ಹೋದ್ವಿ, ಅಂದರೆ ಕೆಳಗಡೆಗೆ ಒಂದ್ಸಲ ಹೋದ್ವಿ, ಇವಾಗ ಮೇಲಕ್ಕೆ ಬರ್ತಾ ಇದ್ದೀವಿ. ನಾವಂತೂ ಸುಮಾರು ದಿನಗಳೇ ಆಗೋಯ್ತು, ದಿನಗಳಲ್ಲ ತಿಂಗಳುಗಳೇ ಆಗೋಯ್ತು ಅಂತ ಅಂದ್ಕೊಳ್ತೀನಿ ರೆಸ್ಟೋರೆಂಟಲ್ಲಿ ಬಂದು ಟಿಫನ್ ತಿನ್ನೋದು. ಮೊದಲೆಲ್ಲ ಒಂದು ಸ್ವಲ್ಪ ತಿಂತಾ ಇದ್ವಿ, ಅಂದರೆ ಲೀಸ್ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ವಿ. ಅದು ಕೊರೋನಾ ಬಂದೋಯ್ತಲ್ವ ಲಾಸ್ಟಲ್ಲಿ, ಇನ್ನೇನು ಲೀಸ್ ಮನೆ ಬಿಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಒಂದು ವರ್ಷ ಟೈಮ್ ಇತ್ತಲ್ವ, ಆವಾಗ ಅಭ್ಯಾಸ ಮಾಡ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಆನ್ಲೈನಲ್ಲಿ ಯಾವಾಗಲಾದರೂ ಒಂದು ಸಲ ತರಿಸ್ಕೊತಾ ಇದ್ವಿ ಅಷ್ಟೇ. ಇನ್ನು ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಹೊರಗಡೆ ಫುಡ್ಡು ಅಷ್ಟಾಗಿ ಅಡ್ಜಸ್ಟ್ ಆಗೋದಿಲ್ಲ, ಹಾಗಾಗಿ ಅವರು ಹೊರಗಡೆ ಫುಡ್ಡನ್ನು ಇಷ್ಟನೇ ಪಡೋದಿಲ್ಲ. ನಾನು ಯಾವಾಗಲಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಕೇಳಿದಾಗ ಸರಿ ಆಯಿತು ಬಾ ಹೋಗಿ ತಿನ್ಕೊಂಬರೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾರಷ್ಟೇ. ಇವಾಗ ಹೊರಗಡೆ ಹೋಗಿ ಬೆಳಗ್ಗೆ ಟಿಫನ್ ಮಾಡ್ಕೊಂಬಂದ್ವಿ. ನಾನು ಆ್ಯಸ್ ಯೂಶ್ವಲ್ ಮಸಾಲೆ ದೋಸೆನೇ ತಗೊಳ್ತೀನಿ, ಅವರು ಗೋಬಿ ರೈಸ್ ಬಾತ್ ಏನೋ ತೊಗೊಂಡಿದ್ರು. ಇನ್ನೀಗ ಟಿಫನನ್ನು ತಿಂದ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನಾನು ಮತ್ತೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇವಾಗ ನಾನು ಪೂಜೆಗೆಲ್ಲ ಹೂಗಳನ್ನು ಇಟ್ಟಿರ್ತೀನಲ್ವ, ದೇವ್ರ ಫೋಟೋಸ್ಗೆಲ್ಲನೂ ಆ ಹೂಗಳನ್ನು ಕವರಲ್ಲಿ ಹಾಗೆ ಇಟ್ಕೊಂಡಿರ್ತೀನಿ. ಮೊದಲೆಲ್ಲ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡೋಗಿ ಆ ಕವರಲ್ಲಿ ಇರೋ ಹೂಗಳನ್ನೆಲ್ಲ ಒಂದು ಮರದ ಬುಡಕ್ಕೆ ಹಾಕ್ತಾಯಿದ್ವಿ. ಇತ್ತೀಚೆಗೆ ನಾನು
ಕವರಲ್ಲಿ ಹಾಗೆ ಕಟ್ಟಿಟ್ಬಿಡ್ತೀನಿ. ಅದೊಂದು ಸ್ವಲ್ಪ ಕೊಳ್ತೋದಂಗೆ ಆಗುತ್ತೆ ಆ ಹೂಗಳೆಲ್ಲ. ತೊಗೊಂಬಂದು ಇಲ್ಲಿ ಪಾಟ್ಗಳಿಗೆ ಹಾಕ್ತೀನಿ. ಆವಾಗ ಗಿಡಗಳಿಗೆ ಗೊಬ್ಬರ ಆಗುತ್ತಲ್ವಾ. ಇಲ್ಲ ಅಂದರೆ ಊರಿಂದ ಕೊಟ್ಟಿಗೆ ಗೊಬ್ಬರನ ತರಿಸ್ಕೊಬೇಕಾಗುತ್ತೆ. ಹಾಗಾಗಿ ಸರಿ ಇದೇ ಗೊಬ್ಬರನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೂಗಳನ್ನ ಹಾಗೆ ಇಟ್ಟಿರ್ತೀನಿ. ತೊಗೊಂಬಂದು ಇಲ್ಲಿ ಪಾಟ್ಗಳಿಗೆ ಹಾಕಿದೆ. ನಿಮಗೆ ಕಾಣಿಸ್ಲಿಲ್ವೇನೋ ಆ ಗೊಬ್ಬರ ಹಾಕಿರೋ ವಿಡಿಯೋ ನಾನು ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇವಾಗ ಇನ್ನು ಸಂಜೆ ಪಾರ್ಕಿಗೆ ಬಂದು ಒಂದು ರೌಂಡ್ ವಾಕ್ ಮಾಡ್ತಾ ಇದ್ದೀವಿ. ಈ ಪಾರ್ಕನ್ನು ಒಂದು ರೌಂಡ್ ಹಾಕೋದಕ್ಕೆ ಒಂದು 20ರಿಂದ 25 ನಿಮಿಷ ಆಗುತ್ತೆ. 25 ನಿಮಿಷ ಹಾಗೇ ಆಗುತ್ತೆ. ಫಾಸ್ಟಾಗಿ ವಾಕ್ ಮಾಡಿದ್ದೀವಿ ಅಂತಂದರೆ ಒಂದು 22 ನಿಮಿಷ ಆಗುತ್ತೆ. ಒಂದು ಸ್ವಲ್ಪ ಸ್ಲೋ ಆಗಿ ವಾಕ್ ಮಾಡಿದ್ದೀವಿ ಅಂತಂದರೆ 25 ನಿಮಿಷ ಹಾಗೇ ಆಗುತ್ತೆ. ಈ ಪಾರ್ಕ್ ಎಲ್ಲ 1.5 ಕಿಲೋಮೀಟ್ರ್ ಇದೆ ಅಂತೆ. ಡೈಲಿ ವೆದರ್ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಡೈಲಿ ಬಂದು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗ್ತೀವಿ. ವಾಕ್ ಮಾಡಿದಷ್ಟು ಹೆಲ್ತ್ ಒಳ್ಳೇದಲ್ವಾ, ಹಾಗಾಗಿ ಈ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀವಿ. ಇನ್ನು 2025 ಅನ್ನೋದು ಯಾವ ರೀತಿಯಾಗಿತ್ತು ನಮಗೆ ಅಂತಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. 2025ಅಲ್ಲೂ ಏನು ಚೇಂಜಸ್ ಅನ್ನೋದಿಲ್ಲ. ಮಾಮೂಲಿಯಾಗಿ ದುಡಿಯೋದು, ಸಾಲಗಳನ್ನು ತೀರಿಸೋದು ಇದೇ ರೀತಿಯಾಗಿಯೇ ಇತ್ತು. ಒಂದು 8 lakhs ಅಷ್ಟು ಸಾಲನ ತೀರಿಸಿದ್ವಿ. ಅಂದರೆ ಬ್ಯಾಂಕಲ್ಲಿ ಗೋಲ್ಡ್ ಎಲ್ಲ ನಾವು ಅಡ ಇಟ್ಟಿದ್ವಲ್ವಾ, ಅದನ್ನೆಲ್ಲ ಒಂದು 8 ಲಕ್ಷ ಒಡವೆಯಷ್ಟು ಬಿಡಿಸ್ಕೊಂಡ್ವಿ. ಅದಾದಮೇಲೆ ಇನ್ನೇನು ಆಯಿತು ಚೇಂಜಸ್ಸು ಅಂತಂದರೆ, ಇನ್ನು ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ವಿ. ನಮ್ಮ ಮದುವೆ ಆದಾಗಿಂದ ಇಷ್ಟೊಂದು ಕಷ್ಟ ಅನ್ನೋದು ನಾವು ಪಡಲೇ ಇಲ್ಲ. ಆ ಪಾಟಿ ಕಷ್ಟಪಟ್ಬಿಟ್ವಿ. ಕೊನೆಗೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ ಅಂತಂದರೆ ಒಂದು 200-300 ಇಷ್ಟೇ ನಮ್ಮ ಕೈಯಲ್ಲಿದ್ದಿದ್ದು. ಆ ಒಂದು ಮಟ್ಟದವರೆಗೂ ತಲುಪಿಟ್ವಿ. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು. ಎಷ್ಟು ಹತ್ತಿದ್ದೀನಿ ಅಂತಂದರೆ ಆಷಾಢಕ್ಕಿಂತ ಮುಂಚೆ, ಆಷಾಢ ಮಾಸದಲ್ಲಿ ಅಂತ ಅಂದ್ಕೊಳ್ತೀನಿ. ನಾನು ವಿಡಿಯೋದಲ್ಲೂ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಆ ಒಂದು ಟೈಮಲ್ಲಿ ಜೂನ್ ಜುಲೈ ಆ ಟೈಮಲ್ಲಂತೂ ವಿಪರೀತ ಹತ್ತಿಬಿಟ್ಟಿದ್ದೀನಿ. ಅಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ. ಯಾಕಂದರೆ ನಮಗೆ ಕಮಿಟ್ಮೆಂಟ್ಸ್ ಏನೂ ಇಲ್ಲ ಅಂತಂದರೆ ಬರೋ ಇನ್ಕಮ್ಮಲ್ಲೇ ಏನೋ ಒಂದು ಸ್ವಲ್ಪ ಸೇವಿಂಗ್ಸನ್ನು ಇಟ್ಕೊಂಡು ಹೆಂಗೋ ಹಂಗೆ ಲೈಫ್ ಲೀಡ್ ಮಾಡ್ಬೋದು. ಆದರೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇತ್ತು ನಮ್ಗೆ ಅವಾಗ. ಆ ಕಮಿಟ್ಮೆಂಟ್ಸ್ ನೆನೆಸ್ಕೊಂಡೇ ನಾವು ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ದಿದ್ದು. ಒಂದು 2 months ನಿಲ್ಲಾಗೋಗ್ಬಿಟ್ಟಿತ್ತು. ಏನು ಒಂದು ಸಿಂಗಲ್ ರುಪಿನೂ ಬರಲಿಲ್ಲ. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ಒಂದು ತಿಂಗಳೂ ಇನ್ಕಮ್ ಇಲ್ಲದೆ ಇರೋ ತಿಂಗಳೇ ಇರಲಿಲ್ಲ. ಈ ವರ್ಷದಲ್ಲಿ ಒಂದು 3 months ಅಂದರೆ ಒಂದು 2 months ಕಂಟಿನ್ಯೂಸ್ ಆಗಿರಲಿಲ್ಲ. ಅದಾದಮೇಲೆ ಇನ್ನೊಂದು ಮಂತ್ ಏನೋ ಇರಲಿಲ್ಲ. ಟೋಟಲಾಗಿ ಒಂದು 3 months ಅನ್ನೋದು ಈ ಇಯರಲ್ಲಿ ನಮ್ಗೆ ಇನ್ಕಮ್ ಅನ್ನೋದೇ ಇರಲಿಲ್ಲ. ಆ 3 months ಕಮಿಟ್ಮೆಂಟ್ಗೆ ನಾವು ಅಷ್ಟೋ ಸೇವಿಂಗ್ಸನ್ನು ಇಟ್ಕೊಂಡಿದ್ವಲ್ವ, ಅದೆಲ್ಲ ಗೂಡಿಸಿ ಸಾರಿಸಿ ಕಟ್ಟಿದ್ದಾಯಿತು. ಅಂದರೆ ನಮ್ಮ ಕೈಯಲ್ಲಿ ಏನೂ ಉಳಿಕೆ ಅಮೌಂಟೇ ಅನ್ನೋದೇ ಇರಲಿಲ್ಲ. ಆ ರೀತಿಯಾಗಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ವಿ. ಇನ್ನು ಒಂದು ಖುಷಿ ವಿಚಾರ ಏನು ಅಂತಂದರೆ, ಆ ಕಮಿಟ್ಮೆಂಟ್ಸ್ ಎಲ್ಲ ಅಂದರೆ ಚಿಟ್ ಫಂಡ್ಸ್ ಹಾಕಿದ್ವಲ್ವ, ಅವೆಲ್ಲ ಕ್ಯಾಶ್ ಚೀಟಿಗಳೇ ಇದ್ದಿದ್ದು. ಆ ಕ್ಯಾಶ್ ಎಲ್ಲ ಎತ್ಕೊಂಡು ನಾವು ಒಂದು 8 ಲಕ್ಷದಷ್ಟು ಕ್ಯಾಶನ್ನು ಎತ್ಕೊಂಡು ಗೋಲ್ಡನ್ನು ಬಿಡಿಸಿದ್ವಿ. ಅದೊಂದು ಖುಷಿ ವಿಚಾರ. ಅದಾದಮೇಲೆ ಇನ್ನು ಡಿಸೆಂಬರ್ ಮಂತಲ್ಲಿ ಅಂದ್ಕೊಳ್ತೀನಿ, ನಮಗೆ ಅಂತ ಭಗವಂತ ಒಂದು ದಾರಿ ತೋರಿಸ್ಕೊಟ್ರು. ಅದರಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ವಿ. ಒಂದು 100%ಅಲ್ಲಿ ಒಂದು 5% ಅಷ್ಟು ನಮಗೆ ಇನ್ಕಮ್ ಅನ್ನೋದು ಬಂತು. ಅದು ಮುಂದಕ್ಕೆ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಆಗ್ಬೋದು, ಮುಂದಕ್ಕೆ ಹೋಗ್ಬೋದು ಅಂತ ನಂಬಿಕೆ ಏನೋ ಇದೆ. ಈ ರೀತಿಯಾಗಿ 2025 ಅನ್ನೋದಿತ್ತು. ಇನ್ನೇನು ಚೇಂಜಸ್ಸು ಅಂತಂದರೆ ಇನ್ನೇನು ಚೇಂಜಸ್ಸು ಇಲ್ಲ. ಒಂದು ಗೋಲ್ಡ್ ಬಿಡಿಸಿದ್ದು ಖುಷಿ ವಿಚಾರ, ಮತ್ತು ಸ್ಟ್ರಗಲ್ ಪಟ್ಟಿದ್ದು. ಮದುವೆ ಆದಾಗಿಂದ ನಾವು ಇಷ್ಟೊಂದೆಲ್ಲ ಕಷ್ಟಗಳನ್ನು ಪಟ್ಟೇ ಇರಲಿಲ್ಲ. ಆ ಪಾರ್ಟಿ ಈ ವರ್ಷ ಕಷ್ಟಗಳನ್ನು ಪಟ್ವಿ. ಲಾಸ್ಟ್ ಇಯರ್ ಆದ್ರೂ ನಮಗೆ ಹಂಗೋ ಹಿಂಗೋ ಇತ್ತು. ಯಾಕಂದರೆ ಲಾಸ್ಟ್ ಇಯರು ಇನ್ಕಮ್ ಅನ್ನೋದು ಪರವಾಗಿರಲಿಲ್ಲ, ಚೆನ್ನಾಗಿ ಬರ್ತಾಯಿತ್ತು. ಈ ವರ್ಷ ಅದು ಯಾಕೋ ಗೊತ್ತಿಲ್ಲ, ಬಿಸ್ನೆಸ್ಸಲ್ಲಿ ಅಷ್ಟೊಂದು ಇನ್ಕಮ್ ಬರಲಿಲ್ಲ. ಗೋರ್ಮೆಂಟ್ ರೂಲ್ಸ್ ಮಾಡ್ತೋ ಏನಾಯ್ತೋ ಗೊತ್ತಿಲ್ಲ, ಅಷ್ಟೊಂದೆಲ್ಲ ಬರಲಿಲ್ಲ. ಆದ್ರೂ ಹೆಂಗೋ ಅಂದಂಗೆ ಸಾಧಿಸಿದ್ವಿ. ತುಂಬ ಗಟ್ಟಿ ಮಾಡ್ಕೊಂಡ್ವಿ ಮನಸ್ಸನ್ನು. ಎಷ್ಟೋ ಕಷ್ಟಗಳು ಬಂದಾಗಲೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ಹತ್ಕೊಂಡು ಏನೋ ಒಂದು ದಾರಿ ತೋರಿಸ್ತಾ ಇದ್ದ ಭಗವಂತ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಇನ್ನು ಸ್ಟಾರ್ಟ್ ಆಗದೆ ಇರೋ ಪ್ರಾಜೆಕ್ಟ್ಸ್ದು ಫೀಸ್ಗಳೆಲ್ಲ ಪಾಪ ಕಷ್ಟಗಳ ಟೈಮಲ್ಲೆಲ್ಲ ಕೊಟ್ಟು ಅವರು ಹೆಲ್ಪ್ ಮಾಡಿದ್ರು.
ಈ ಥರ 2025 ಅನ್ನೋದಿತ್ತು. ಒಂದಷ್ಟು ಸಿಹಿ ಘಟನೆಗಳು ಆಯಿತು, ಒಂದಷ್ಟು ಕಹಿ ಘಟನೆಗಳು ಆಯಿತು. ಅದರಿಂದ ಕಹಿ ಘಟನೆಗಳಿಂದ ಒಂದಷ್ಟು ಪಾಠನೂ ಕಲ್ತ್ಕೊಂಡ್ವಿ ನಾವು. ಮುಂದೆ ಲೈಫ್ ಲಾಂಗು ನಮಗೆ ನೆನ್ಪಿಟ್ಕೊಳ್ಳೋ ಅಂಥ ಪಾಠಗಳೆಲ್ಲ ನಾವು ಕಲ್ತ್ಕೊಂಡ್ವಿ. ಇನ್ನು ಇಯರ್ ಎಂಡಿಂಗಲ್ಲಿ ನನ್ನ ತಮ್ಮನ ಮದುವೆ ಅನ್ನೋದು ಫಿಕ್ಸ್ ಆಯಿತು. ಅದೊಂದು ಖುಷಿ ವಿಚಾರ. ಇನ್ನು ನಮ್ಮ ಜವಾಬ್ದಾರಿ ತೀರಿಸ್ಕೊಳ್ಳೋ ಅಂಥ ಒಂದು ಟೈಮ್ ಬಂತು. ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲಿಸ್ಬಿಟ್ರೆ ನಮಗೆ ಜವಾಬ್ದಾರಿಗಳನ್ನೋದು ಮುಗಿಯುತ್ತೆ. ದೊಡ್ಡವರಾಗಿ ನಮ್ಮ ಕರ್ತವ್ಯಗಳು ಅದೊಂದು ಮುಗಿಸಿದ್ವಿ. ಈಗಿತ್ತು 2025 ಅನ್ನೋದು. ಇನ್ನು 2026 ಅನ್ನೋದು ಯಾವ ರೀತಿಯಾಗಿ ಶುರುವಾಗುತ್ತೆ ಮತ್ತು ನಾವು ಏನೆಲ್ಲ ಪ್ಲ್ಯಾನ್ಸನ್ನು ಮಾಡ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ನೆಕ್ಸ್ಟು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ನಿಮಗೆ 2025 ಅನ್ನೋದು ಯಾವ ರೀತಿಯಾಗಿತ್ತು, ಏನೆಲ್ಲ ಆಯಿತು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ? ಹಾಗೆ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಗುಡ್ ಆರ್ ಬ್ಯಾಡ್ ಏನೇ ಆಗಿರಲಿ ಅದರಿಂದ ನಾವು ಒಂದು ಪಾಠನ ಕಲ್ತಿರ್ತೀವಿ. ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅಲ್ವಾ, ಅದು ತುಂಬಾ ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕೆಟ್ಟದಾಗಿದ್ರೂ ಸಹಿತ ಅದರಿಂದ ಒಳ್ಳೆಯದನ್ನೇ ಹುಡ್ಕೋಣ, ಮುಂದಕ್ಕೆ ನಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಒಳ್ಳೆಯದಾಗಿತ್ತು ಅಂತಂದರೆ ಅದರಲ್ಲೂ ಏನೋ ಒಂದು ಪಾಠನ ಕಲ್ತಿರ್ತೀವಿ. ಹಾಗಾಗಿ ಕೆಟ್ಟದೇ ಆಗಿರಲಿ ಒಳ್ಳೆಯದೇ ಆಗಿರಲಿ ಅದರಿಂದ ನಾವು ಒಂದು ಅನುಭವ ಅಂತ ಪಡ್ಕೊಂಡಿರ್ತೀವಲ್ವ, ಅದಂತೂ ನಮ್ಮ ಜೀವನಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಆ ಒಂದು ಅನುಭವ ಅನ್ನೋದು ತುಂಬಾ ದೊಡ್ಡದು. ಇನ್ನೀಗ ವಿಡಿಯೋಗೆ ಬರೋಣ. ಸೋಮವಾರ ಸಂಜೆ ಪಾರ್ಕ್ಗೆ ಹೋಗಿ ಪಾರ್ಕಲ್ಲಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡ್ಬಂದು ಆಮೇಲೆ ಮನೆಗೆ ಬಂದಿದ್ದಾದಮೇಲೆ ಇನ್ನು ಬಟ್ಟೆಗಳಿತ್ತು ಮಡ್ಚಿಡೋವು. ಆ ಬಟ್ಟೆಗಳನ್ನೆಲ್ಲ ಮಡಚಿ ವಾರ್ಡ್ರೋಬಲ್ಲಿಟ್ಟೆ. ಅದಾದಮೇಲೆ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ರೈಸು ಮತ್ತು ರಸಮ್ ಮಾಡಿದೆ. ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ, ಇನ್ನು ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಇರಲಿಲ್ಲ, ಅವನ್ನೆಲ್ಲ ತೊಗೊಂಬಂದೆ. ಇನ್ನು ಹಂಗೆ ಆ ಬುಟ್ಟಿನ ವಾಶ್ ಮಾಡಿ ಇಟ್ಬಿಡೋಣ. ಮತ್ತು ಟೊಮೊಟೊ ಹಣ್ಣು ಎಲ್ಲ ನಾಳೆ ಯಾವಾಗಲಾರು ತೊಗೊಂಬಂದಾಗ ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು ಈರುಳ್ಳಿ ಮತ್ತು ಆಲೂಗಡ್ಡೆನ ತೊಗೊಂಬಂದೆ. ನಾನು ಯಾವಾಗಲೂ 100 ರೂಪೀಸ್ಗೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಬಂದ್ಬಿಡ್ತೀನಿ. ಒಂದೊಂದು ಸಲ 4 kg 4.25 kg ಈ ರೀತಿಯಾಗೆಲ್ಲ ಕೊಡ್ತಾರೆ. ಈ ಸಲ 3.25 kg ಕೊಟ್ಟರು. ಮತ್ತು 50 ರೂಪಾಯಿಗೆ 2 kg ಆಲೂಗಡ್ಡೆನ ತೊಗೊಂಬಂದೆ. ಇನ್ನು ಆ ಪುಟ್ಟಿನೆಲ್ಲ ತೊಳೆದು ಇಟ್ಟೆ. ಇನ್ನು ರೋಟೀನ್ ಕೆಲಸ ಇರುತ್ತಲ್ವ, ಕಿಚನೆಲ್ಲ ಕ್ಲೀನ್ ಮಾಡೋದು, ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಮಂಗಳವಾರದ ದಿನ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಮನೆಯೆಲ್ಲ ಕಸ ಗುಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮೊದಲಿಗೆ ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಅಂತಂದ್ಬಿಟ್ಟು 1 ಗ್ಲಾಸ್ ಹಸಿ ಹಾಲನ್ನು ಇಟ್ಟಿದ್ದೀನಿ. ಅದಾದಮೇಲೆ ತುಳಸಿ ಅಮ್ಮನಿಗೆ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತೀನಲ್ವ, ಅದಕ್ಕೆ ಆವಾಗವಾಗ ನಾನು 1-2 ಡ್ರಾಪ್ ಅಷ್ಟು ಹಸಿ ಹಾಲನ್ನು ಹಾಕಿಬಿಟ್ಟು ತುಳಸಿ ಅಮ್ಮನ ಗಿಡಕ್ಕೆ ನೀರನ್ನು ಹಾಕ್ತಾಯಿರ್ತೀನಿ. ಆ ಥರ ನೀರನ್ನು ಹಾಕ್ತಾಯಿರ್ತೀನಿ. ಇನ್ನು ನಾನು ಅಕ್ಕಿ ಮತ್ತು ಬೇಳೆ ಇವುಗಳನ್ನೆಲ್ಲ ತೊಳೆದಿರ್ತೀನಲ್ವ, ಆ ಒಂದು ನೀರನ್ನು ಆವಾಗವಾಗ ಹಾಕ್ತಾಯಿರ್ತೀನಿ. ಇನ್ನು ಬೆಳಗ್ಗೆ ಟೈಮ್ ಪೂಜೆ ಮಾಡ್ತೀನಿ ಅಂತಂದರೆ ಸೂರ್ಯ ದೇವ್ರಿಗೂ ಪೂಜೆಯನ್ನು ಮಾಡ್ತೀನಿ. ಹಾಗೆ ಲಾಸ್ಟ್ ವಿಡಿಯೋ ಅಲ್ಲದೆ ಅದರ ಲಾಸ್ಟ್ ವಿಡಿಯೋದಲ್ಲಿ ಶೈಲಜಾ ಸಿಸ್ ಅವರು ಕಮೆಂಟ್ ಮಾಡಿದರು, ಈ ಮಂತು 31ಗೆ ಅಂದರೆ ಡಿಸೆಂಬರ್ 31ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ನಾನು ಲಾಸ್ಟ್ ವಿಡಿಯೋದಲ್ಲಿ ವಿಶ್ ಮಾಡೋದು ಮರ್ತುಬಿಟ್ಟಿದ್ದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿಶ್ ಮಾಡ್ತಾಯಿದ್ದೀನಿ. ಇವತ್ತೇ ಅವ್ರ ಬರ್ತ್ಡೇ ಆಗಿರೋದ್ರಿಂದ ಅವರೇನಾದರೂ ಈ ವಿಡಿಯೋ ನೋಡಿದ್ರೆ ಖುಷಿ ಪಡ್ಬೋದೇನೋ. ಯಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಹೊಸ್ಲ ಹತ್ರ ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೆ. ಅದಾದಮೇಲೆ ಇಲ್ಲಿ ತುಳಸಿ ಅಮ್ಮನ ಗಿಡನೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ, ಇವಾಗ ಚಿಗುರ್ಕೊಳ್ತಾ ಇದೆ. ಈಗ
ಇನ್ನು ಇಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಒಂದು 9:30 ಏನೋ ಆಗಿತ್ತು ಟೈಮ್ ಬಂದು. ಇನ್ನು ಇಲ್ಲಿ ಪಾರ್ಟಿಷನ್ ಹತ್ರನೂ ನೋಡ್ತಾ ಇರ್ಬೋದು, ಇನ್ನು ಹೋಳಿ ಬೋಲಲ್ಲಿ ಲಾಸ್ಟು ಶುಕ್ರವಾರದ ದಿನ ನಾನು ಹೂಗಳನ್ನು ಹಾಕಿದ್ನಲ್ವ, ಅದೇ ಹೂಗಳೇ ಇದೆ. ಇನ್ನು ಕಾಮಧೇನು ಹಸುವಿಗೆ ರೋಸನ್ನು ಇಟ್ಬಿಟ್ಟು ಅಲಂಕಾರ ಮಾಡಿದ್ದೆ. ಇನ್ನು ದೇವಸ್ಥಾನಕ್ಕೇನು ಹೋಗೋದಕ್ಕಾಗಲಿಲ್ಲ, ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಕೆಲಸಗಳಿದೆ ಅಂತಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಟಿ ವಿಯಲ್ಲಿಯೇ ವೈಕುಂಠ ದ್ವಾರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಯಾವುದೂ ಹತ್ರದಲ್ಲಿಲ್ಲ. ಇನ್ನು ಅವ್ರ ಅವತಾರನೇ ರಾಮರಾಗಿರೋದ್ರಿಂದ ರಾಮರ ದೇವಸ್ಥಾನ ಏನೋ ಇತ್ತು, ಆದರೆ ನಮಗೆ ಬೆಳಗ್ಗೆ ಹೋಗೋದಕ್ಕೆ ಟೈಮ್ ಆಗಲಿಲ್ಲ. ಅವ್ರಿಗೆ ಫೋನ್ ಮೇಲೆ ಫೋನ್ ಬರ್ತಾಯಿತ್ತು, ಯಾವುದೋ ಒಂದು ಡ್ರಾಯಿಂಗ್ ಕೊಡಬೇಕಾಗಿತ್ತಂತೆ. ಸರಿ ಆಯಿತು, ಹೋಗಿ ಬರೋದಕ್ಕಾಗಲಿಲ್ಲಮ್ಮ ಅಂತಂದರು. ಆಯಿತು, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಕಾಯಕವೇ ಕೈಲಾಸ ಅಲ್ವಾ. ಹಂಗಾಗಿ ಟಿ ವಿಯಲ್ಲಿಯೇ ಒಂದಷ್ಟು ಚಾನಲ್ಸಲ್ಲಿ, ನ್ಯೂಸ್ ಚಾನಲಲ್ಲೆಲ್ಲ ವೈಕುಂಠ ದ್ವಾರ ದರ್ಶನ ನೋಡಿಬಿಟ್ಟು ಇಲ್ಲೇ ನಮಸ್ಕಾರ ಮಾಡ್ಕೊಂಡ್ವಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ವೈಕುಂಠ ಏಕಾದಶಿ ದಿನ ನಾನು ಬರೀ ಎಲ್ಲ ರೋಸುಗಳನ್ನೇ ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೆ. ಒಂದೊಂದು ಸಲ ಅಂತೂ ನನಗೆ ಯಾವ ರೀತಿಯಾಗಿ ಅನಿಸ್ತಾ ಇರುತ್ತೆ ಅಂತಂದರೆ, ಬರೀ ರೋಸುಗಳಿದ್ದಾಗ ಅಯ್ಯೋ ಸೇವಂತಿಗೆ ಹೂಗಳೇ ಇಲ್ವೇ, ಸೇವಂತಿಗೆ ಹೂಗಳು ಇರಲಿಲ್ಲ ಅಂತಂದರೆ ಚೆನ್ನಾಗಿ ಕಾಣೋದಿಲ್ವೇನೋ ಅಂತಂದ್ಬಿಟ್ಟು ಹೋಗಿ ಸೇವಂತಿಗೆ ಹೂಗಳನ್ನು ತೊಗೊಂಬಂದು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀನಿ. ಈ ರೀತಿಯಾಗಿ ಬರೀ ರೋಸುಗಳನ್ನೇ ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿದಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನನಗಂತೂ ಅವಾಗವಾಗ ಇಷ್ಟ ಆಗ್ತಾ ಇರುತ್ತೆ. ಸರಿ, ಇನ್ಮೇಲೆ ರೋಸುಗಳೇನಾದರೂ ಇತ್ತು ಅಂತಂದರೆ ರೋಸುಗಳನ್ನೇ ಇಟ್ಬಿಟ್ಟು ಪೂಜೆ ಮಾಡೋಣ, ಚೆನ್ನಾಗಿ ಕಾಣುತ್ತಲ್ವ ಅಂತಂದ್ಬಿಟ್ಟು ಅನಿಸುತ್ತೆ. ನನಗಂತೂ ಅದೆಷ್ಟು ಇಷ್ಟ ಆಯಿತು ಅಂತಂದರೆ, ನನಗೇನಾದರೂ ಇಷ್ಟ ಆಗ್ಬಿಡ್ತು ಅಂತಂದರೆ, ಇವತ್ತೆಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಎಷ್ಟು ಮುದ್ದಾಗಿದ್ದೀರಾ ಅಂತಂದ್ಬಿಟ್ಟು ನೋಡಿ ನನ್ನ ನೆಟ್ಕೆಗಳು ತೆಗಿತಾ ಇರ್ತೀನಿ, ಅಂದರೆ ದೃಷ್ಟಿ ತೆಗಿತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ನನ್ನ ಕಣ್ಣಿಗೆ ಇವತ್ತು, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ನನ್ನ ಕಣ್ಣಿಗೆ ಇವತ್ತು ಅಂತಂದ್ಬಿಟ್ಟು. ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ 108 ಸಲ ರಾಮಕೋಟಿಯನ್ನು ಬರಿತೀನಿ, ರಾಮರ ನಾಮವನ್ನು 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತೀನಿ. ರಾಮಕೋಟಿಯನ್ನು ನಾನು ಶನಿವಾರ ಮಾತ್ರ ಬರೀತಾ ಇದ್ದೆ, ಆದರೆ ತುಂಬ ಟೈಮ್ ತಗೊಳುತ್ತೆ. ಇವಾಗ ಅದು ಬೇರೆ ಚಿಕ್ಕದಾಗಿ ಏನಿಲ್ಲ ಅಂತಂದರೂ ಸುಮಾರು ಸಲ ಆಗ್ಬೋದು ಅಂದ್ಕೊತೀನಿ. ಒಂದು ಪೇಜು ಕಂಪ್ಲೀಟ್ ಮಾಡೋಷ್ಟರಲ್ಲಿ ಅದರಲ್ಲಿ ನಾಮಗಳು. ಹಾಗಾಗಿ ಪ್ರತಿದಿನ ಪೂಜೆ ಮಾಡಿದಾಗಲೆಲ್ಲ 108 ಸಲ ಬರೆಯೋಣ, ಟೈಮ್ ಸೇವ್ ಆಗುತ್ತೆ ಅಂತಂದ್ಬಿಟ್ಟು ಪ್ರತಿದಿನ ಪೂಜೆ ಮಾಡಿದಾಗಲೆಲ್ಲ ನನಗೇನಿಲ್ಲ ಅಂತಂದರೂ ರಾಮಕೋಟಿ ಬರೆಯೋದಕ್ಕೆ ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಒಂದು 20ರಿಂದ 25 ನಿಮಿಷ ಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ರಾಮಕೋಟಿ ಎಲ್ಲ ಬರೆದಿದ್ದಾಯಿತು, ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾಯಿತು. ಅದೆಷ್ಟು ಸಲ ವೀಡಿಯೋಗಳನ್ನು ಮಾಡ್ಕೊಂಡಿದ್ದೀನೋ ಏನೋ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣ್ತಾಯಿದ್ರು ಇವತ್ತು ದೇವರುಗಳು. ಹಾಗೆ ನೀವು ಹೇಳಿ ಚೆನ್ನಾಗಿ ಕಾಣ್ತಾ ಇದ್ದಾರಾ ಇಲ್ವಾ ಅಂತಂದ್ಬಿಟ್ಟು. ಅದಾದಮೇಲೆ ಇನ್ನು ಇಲ್ಲಿ ಮನೆ ದೇವ್ರ ದೀಪನ ಬೆಳಗಿರ್ತೀನಲ್ವಾ, ಈ ದೀಪಗಳಂತೂ ನೈಟು ಒಂದು ಎಷ್ಟೊತ್ತಿಗೆ ಶಾಂತ ಆಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು ಮಲಗೋವರೆಗೂ ಬೆಳಗ್ತಾನೇ ಇರುತ್ತೆ, ಅಷ್ಟು ಹೊತ್ತು ಬೆಳಗುತ್ತೆ. ಇವಾಗ 9:30 ನಾನು ಪೂಜೆಯನ್ನು ಮಾಡಿದ್ದು, ನೈಟು ಎಷ್ಟೊತ್ತವರೆಗೂ ಬೆಳಗಿದೆ ಅಂತಂದ್ಬಿಟ್ಟು ನಾನು ಲಾಸ್ಟಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಹಾಗೆ ಇನ್ನು ಕಾಮಾಕ್ಷಿ ಅಮ್ಮನವ್ರ ದೀಪಕ್ಕೆ ಬಂದರೆ, ಈ ಅಮ್ಮನವ್ರ ದೀಪ ಬಂದುಬಿಟ್ಟು ಒಂದು 2.5 ಗಂಟೆಯಿಂದ 3 ಗಂಟೆವರೆಗೂ ಬೆಳಗುತ್ತೆ, ಸಾಕಲ್ವ. ನಾನು ಮೊದಲು ಈ ಕಾಮಾಕ್ಷಿ ಅಮ್ಮನವ್ರ ದೀಪ ಇಡಬೇಕಾದ್ರೆ ಸದ್ಯಕ್ಕೆ ಇದೇ ಒಂದು ದೀಪ ಇರಲಿ, ಮುಂದಕ್ಕೆ ಯಾವಾಗಲಾದ್ರೂ ಈ ಒಂದು ದೀಪನ ಹಾಕ್ಬಿಟ್ಟು ದೊಡ್ಡ ದೀಪನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಇಷ್ಟೇ ಸೈಜಲ್ಲಿ ಕಾಮಾಕ್ಷಿ ಅಮ್ಮನವ್ರ ದೀಪ ಸಾಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸಾಕು ಒಂದು, ಅಂದರೆ ನಾನು ಪೂಜೆ ಮಾಡಿದಾಗಲೆಲ್ಲ ಪ್ರತಿದಿನ ನಾನು ಕಾಮಾಕ್ಷಿ ಅಮ್ಮನವ್ರ ದೀಪನೂ ಬೆಳಗ್ತೀನಿ. ಕಾಮಾಕ್ಷಿ ಅಮ್ಮನವ್ರ ದೀಪ ಪ್ರತಿದಿನ ಬೆಳಗ್ದಷ್ಟು ಮನೆ ಅಷ್ಟೇ ನೆಮ್ಮದಿಯಿಂದ ಶಾಂತಿಯಿಂದ ಇರುತ್ತಂತೆ. ಅಮ್ಮನವ್ರ ದೀಪ ಎಷ್ಟು ಬೆಳಗಿದ್ರೆ ಅಷ್ಟು ಮನೆಗೆ ಒಳ್ಳೇದಂತೆ. ಹಾಗಾಗಿ ಸಾಕಲ್ವಾ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಾಮಾಕ್ಷಿ ಅಮ್ಮನವ್ರ ದೀಪಕ್ಕೆ ತುಪ್ಪ ಬಳಸಬೇಕು, ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಬಳಸಬೇಕು, ದೀಪದ ಎಣ್ಣೆನ ಬಳಸಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಸೈಜಲ್ಲಿ ಇತ್ತು ಅಂತಂದರೆ ಪ್ರತಿ ಸಲ ಪೂಜೆ ಮಾಡಿದಾಗಲೇ ನಾವು ಬೆಳಗ್ಬೋದಲ್ವಾ ಅಂತಂದ್ಬಿಟ್ಟು ನನಗಿವಾಗ ಅನಿಸ್ತಾ ಇದೆ. ಇನ್ನು ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಏನಾದರೂ ಆ ಕಡೆ ಈ ಕಡೆ ಹೋಗಿದ್ರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಟಿ ವಿಯಲ್ಲಿ ಇಸ್ಕಾನ್ ಟೆಂಪಲ್ ಅವ್ರದ್ದು ವಿಡಿಯೋಸ್ ಬರ್ತಾ ಇತ್ತು, ಅದನ್ನು ಹಾಕಿದ್ದಕ್ಕೆ ಅವರು ಕಾಪಿರೈಟ್ ಕ್ಲೇಮ್ ಮಾಡಿದ್ರು. ಇನ್ನು ಅದನ್ನೆಲ್ಲ ಡಿಲೀಟ್ ಮಾಡಿ ಇದನ್ನೆಲ್ಲ ಒಂದು ಸ್ವಲ್ಪ ಎಲ್ಲ ಸೆಟ್ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಒಂದು ಸ್ವಲ್ಪ ವಾಯ್ಸ್ ಓವರ್ ಅನ್ನೋದು ಆ ಕಡೆ ಈ ಕಡೆ ಹೋಗಿದೆ.
ಈಗ ಇಲ್ಲಿ ನೋಡ್ತಾ ಇರ್ಬೋದು ಲಕ್ಷ್ಮೀ ಅಮ್ಮನವರು ಬಲಗಡೆಯಿಂದ 2 ಹೂಗಳನ್ನು ಪ್ರಸಾದವಾಗಿ ಕೊಟ್ಟಿದ್ದಾರೆ. ಇನ್ನು ಗಣಪತಿ ಅಪ್ಪ ಆಮೇಲೆ ಕೊಟ್ಟರು ಅಂತ ಅಂದ್ಕೊಳ್ತೀನಿ. ಇವಾಗ ವಿಡಿಯೋ ಮಾಡಬೇಕಾದ್ರೆ ಲಕ್ಷ್ಮೀ ಅಮ್ಮನವ್ರು ಮಾತ್ರ ಕೊಟ್ಟಿದ್ದಾರೆ. ಇದೊಂದು ಏನೋ ಒಂಥರ ಪಾಸಿಟಿವ್ ಆಗಿ ನಂಬಿಕೆ ಅಲ್ವಾ, ಅಮ್ಮನವ್ರು ಹೂವು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಇವಾಗ ಮನೆಯಲ್ಲಿ ಗ್ರಾಸರಿ ಇರಲಿಲ್ಲ, ಒಂದು ಸ್ವಲ್ಪ ಗ್ರಾಸರಿಯನ್ನು ಮಾತ್ರ ತೊಗೊಳ್ತಾ ಇದ್ದೀವಿ. ಯಾಕಂದರೆ ಇನ್ನು ನನ್ನ ತಮ್ಮನ ಮದುವೆ ಇದೆ, ಊರಿಗೆ ನಾವು ಹೋಗಿದ್ದೀವಿ ಅಂದರೆ ಒಂದು 3 ದಿನ 4 ದಿನ, ಇನ್ನು ಮದುವೆ ಹತ್ರ ಆಗ್ತಾ ಒಂದು 15 ದಿನ ಹೋಗಿ ಅಲ್ಲೇ ಇರಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಎಷ್ಟು ಲಿಮಿಟಲ್ಲಿ ತೊಗೊಂಡ್ರೆ ಅಷ್ಟು ಒಳ್ಳೆಯದು ಅಂತಂದ್ಬಿಟ್ಟು ಅಕ್ಕಿ ಇರಲಿಲ್ಲ ಮನೆಯಲ್ಲಿ, ಅಕ್ಕಿ ಎಲ್ಲ ತುಂಬಿತ್ತು, ಅದೊಂದು ಮೂಟೆ ತೊಗೊಂಡ್ವಿ. ಅದಾದಮೇಲೆ ಇನ್ನು ಸದ್ಯಕ್ಕೆ ಏನೇನು ಬೇಕೋ ಅಷ್ಟು ಐಟಮ್ಸನ್ನು ತೊಗೊಂಡ್ವಿ. ಒಂದು 3,000ವರೆಗೂ ಬಿಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಉದ್ದಿನ ಕಾಳು, ಇನ್ನು ಒಣಮೆಣಸಿನ್ಕಾಯಿ ಮತ್ತು ದೀಪದ ಎಣ್ಣೆ, ಅಡುಗೆ ಎಣ್ಣೆ, ಅದಾದಮೇಲೆ ಅವಲಕ್ಕಿ, ಆಮೇಲೆ ಕಡಲೆಬೇಳೆ ಇರಲಿಲ್ಲ. ಇದಕ್ಕೆ ಸದ್ಯಕ್ಕೆ ರೆಗ್ಯುಲರಾಗಿ ನಮ್ಗೆ ಬೇಕಾಗಿರೋ ಐಟಮ್ಸನ್ನು ತೊಗೊಂಬಂದಿದ್ದೀನಿ. ಇನ್ನೇನಾದರೂ ಬೇಕಿತ್ತು ಅಂದರೆ ತೊಗೊಂಡ್ರೆ ಆಯಿತು. ಲಾಸ್ಟ್ ಟೈಮ್ನೆಲ್ಲ ಒಣಮೆಣಸಿನ್ಕಾಯಿ ಎಲ್ಲ ಹುಳ ಆಗಿಬಿಟ್ಟಿತ್ತು, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಲ್ವಾ, ಇಲ್ಲಿಗೆ ಬಂದು ಮತ್ತು ಏನಿದ್ರೆ ಅದೇ ಮಾಡಿಕೊಂಡು ಮತ್ತು ಕೆಲಸಗಳು ಅದು ಇದು ಗಮನಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ರೆಗ್ಯುಲರ್ ಯೂಸ್ಗೆ ಎಷ್ಟು ಐಟಮ್ಸ್ ಬೇಕೋ ಅಷ್ಟು ಐಟಮ್ಸನ್ನು ಸದ್ಯಕ್ಕೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಸದ್ಯಕ್ಕೆ ಇಷ್ಟು ಐಟಮ್ಸನ್ನು ತೊಗೊಂಡ್ವಿ. ಅದಾದಮೇಲೆ ಇನ್ನು ಕಾಮಾಕ್ಷಿ ಅಮ್ಮನವ್ರ ದೀಪದ ವಿಚಾರಕ್ಕೆ ಬಂದರೆ ಅದು ಗಜಲಕ್ಷ್ಮಿ ಅಮ್ಮನವ್ರ ದೀಪ ಅಂತಂದ್ಬಿಟ್ಟು ಯಾರಾದರೂ ಕಮೆಂಟ್ ಮಾಡ್ಬೋದೇನೋ. ಹೌದು, ಅದು ಗಜಲಕ್ಷ್ಮಿ ಅಮ್ಮನವ್ರ ದೀಪನೇ. ಇನ್ನು ಅದು ನೋಡೋದಕ್ಕೆ ಕಾಮಾಕ್ಷಿ ಅಮ್ಮನವ್ರ ದೀಪದ ಥರನೇ ಕಾಣುತ್ತಲ್ವ, ಹಾಗಾಗಿ ಅದೇ ಒಂದು ಪದನೇ ಬರ್ತಾ ಇರುತ್ತೆ. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಇನ್ನು ಆಗಲೇ ಹೇಳಿದ್ನಲ್ವಾ ದೀಪಗಳು ಎಷ್ಟೊತ್ತವರೆಗೂ ಉರಿಯುತ್ತೆ ಅಂತಂದ್ಬಿಟ್ಟು, ನೋಡ್ತಾ ಇರ್ಬೋದು 9:30 ಆದರೂ ದೀಪಗಳಲ್ಲಿ ಇನ್ನೂ ಎಷ್ಟು ಎಣ್ಣೆ ಇದೆ ಅಂತಂದ್ಬಿಟ್ಟು. ಹಾಗೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್.